ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಮಹದಾಯಿ ನದಿ ವ್ಯವಸ್ಥೆಯ ಬಗ್ಗೆ ನೋಡಿದ್ವಿ. ಸ್ವಲ್ಪ ದಿನ ಗ್ಯಾಪ್ ಆಯ್ತು, ಕ್ಷಮಿಸಿ. ಆ ಈಗ ಕರ್ನಾಟಕದ ನದಿ ವ್ಯವಸ್ಥೆ, ಕರ್ನಾಟಕದ ಜೀವನದಿ ಕಾವೇರಿ ಅನ್ನುವಂಥದ್ದು ಬಹಳಷ್ಟು ಸಾಕಷ್ಟು ಉಪನದಿಗಳನ್ನು ಹೊಂದಿದೆ. ಕಾವೇರಿ ಅನ್ನುವಂಥದ್ದು, ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ. ಯಾವ್ಯಾವ ಕಾವೇರಿ ನದಿಗೆ ಉಪನದಿಗಳಿದೆ, ಹಾಗೆಯೇ ಪ್ರಮುಖವಾದಂತಹ ಅಣೆಕಟ್ಟು ಎಲ್ಲೆಲ್ಲಿದೆ, ಹಾಗೆಯೇ ಯಾವ್ಯಾವ ಜಲಪಾತಗಳು ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಇರುವಂತದ್ದು ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗುವಂಥದ್ದು. ನಾವು ಕಾವೇರಿ ನದಿಗೆ ಪ್ರಮುಖವಾದಂತಹ ಉಪನದಿಗಳು ನೋಡೋದಾದ್ರೆ ಅರ್ಕಾವತಿ, ಶಿಂಷಾ, ಕಬಿನಿ, ಲಕ್ಷ್ಮಣ ತೀರ್ಥ, ಸಾಕಷ್ಟು ನದಿಗಳಿದೆ. ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮಹದಾಯಿ ನದಿಯ ಬಗ್ಗೆ ಹಿಂದಿನ ವಿಡಿಯೋದಲ್ಲೇ ನಾನು ನೋಡಿದ್ದೀನಿ. ಪ್ಲೇ ಲಿಸ್ಟ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. PDF ಅನ್ನುವಂಥದ್ದು ಕಾವೇರಿ ನದಿಗೆ ಮುಗಿದ ನಂತರದಲ್ಲಿ ನಿಮಗೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದ್ರೆ ಅಲ್ಲಿ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ಕಾವೇರಿ ನದಿ ವ್ಯವಸ್ಥೆಯ ಬಗ್ಗೆ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿದೆ, ತಲಕಾವೇರಿಯಲ್ಲಿ, ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುವಂಥದ್ದು ಕಾವೇರಿ ನದಿ ಅನ್ನುವಂಥದ್ದು. ಸಮುದ್ರ ಮಟ್ಟದಿಂದ ಸುಮಾರು 1341 ಅಡಿ ಎತ್ತರದಲ್ಲಿ, ಮೀಟರ್ ಎತ್ತರದಲ್ಲಿ ಈ ಒಂದು ನದಿ ಹುಟ್ಟುವಂಥದ್ದನ್ನ ನಾವು ನೋಡುವಂಥದ್ದು. ಸುಮಾರು 805 ಕಿಲೋಮೀಟರ್ ಉದ್ದ ಈ ಒಂದು ನದಿ ಇರುವಂಥದ್ದು. ಕಾವೇರಿಯ ಜಲನಯನ ಪ್ರದೇಶವನ್ನ ನೋಡೋದಾದ್ರೆ 81,155 ಚದರ ಕಿಲೋಮೀಟರ್ ಜಲನಯನ ಪ್ರದೇಶ ಕಾವೇರಿ ನದಿ ಹೊಂದಿರುವಂಥದ್ದನ್ನ ನಾವು ನೋಡ್ತೇವೆ. ಜೊತೆಗೆ ಕಾವೇರಿ ನದಿಯ ಒಂದು ಹರಿವನ್ನ ನೋಡೋದಾದ್ರೆ 3 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. 3 ರಾಜ್ಯ ಯಾವ್ದ್ಯಾವ್ದು ಅಂತ ಕೇಳಬಹುದು, ಅಥವಾ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಿಯುತ್ತೆ ಅನ್ನುವಂಥದ್ದು. ಪುದುಚೇರಿ ಅನ್ನುವಂತಹ ಒಂದು ಕೇಂದ್ರಾಡಳಿತ ಪ್ರದೇಶ, ಇಲ್ಲಿ ನಾನು ಹರಿಯುವಂಥದ್ದು ಅಂತ ಹೇಳಿದೆ, ಇಲ್ಲಿ ಜಲಾನಯನ ಪ್ರದೇಶವನ್ನ ನೋಡಬೇಕಾಗತ್ತೆ. ಕಾವೇರಿ ನದಿಯ ಒಂದು ಜಲಾನಯನ ಪ್ರದೇಶ ಅನ್ನುವಂಥದ್ದು 3 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ 3 ರಾಜ್ಯಗಳು ಅಂತ ಬಂದಾಗ ತಮಿಳುನಾಡು, ಕರ್ನಾಟಕ, ಕೇರಳ, ಹಾಗೆ 1 ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಅನ್ನುವಂಥದ್ದು. ಇಲ್ಲಿ 3 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಜಲಾನಯನ ಪ್ರದೇಶವನ್ನ ಹೊಂದಿರುವಂಥದ್ದು ಕಾವೇರಿ ನದಿಯಾಗಿರುವಂಥದ್ದು. ದಕ್ಷಿಣ ಭಾಗಕ್ಕೆ ಹರಿಯುವಂಥದ್ದು, ಹಾಗೆ ಬಂಗಾಳ ಕೊಲ್ಲಿಯನ್ನ ತಮಿಳುನಾಡಿನ ಒಂದು ಕಡಲೂರಿನಲ್ಲಿ ಸೇರುವಂಥದ್ದನ್ನ ನಾವು ನೋಡ್ತಾ ಬರ್ತೇವೆ. ಕಾವೇರಿ ನದಿಯ ಒಂದು ಚಿತ್ರಣವನ್ನ ನೋಡೋಣ. ಇಲ್ಲಿ ತಲಕಾವೇರಿಯಲ್ಲಿ ಹುಟ್ಟುವಂಥದ್ದು, ಇಲ್ಲಿ ಮೊದಲ ಒಂದು ಉಪನದಿಯಾಗಿ ಬಂದು ಸೇರುವಂಥದ್ದು, ನೆನ್ಪಿಟ್ಕೊಳ್ಳಿ, ಕಲರ್ ಚೇಂಜ್. ಮೊದಲ ಒಂದು ಉಪನದಿ, ಕಾವೇರಿಗೆ ಉಪನದಿ ಯಾವುದು ಅಂತ ಕೇಳಿದ್ರೆ ಕ್ವಶನ್ ಬಂದ್ರೆ ಹಾರಂಗಿ ಅನ್ನುವಂಥದ್ದು. ನಂತರದಲ್ಲಿ ಒಂದು ಸಣ್ಣ ಉಪನದಿ ಬಂದು ಯುಗಚಿ ಸೇರುತ್ತೆ. ಯಾವ ಒಂದು ನದಿಗೆ? ಹೇಮಾವತಿ ನದಿಗೆ. ಹೇಮಾವತಿ ನದಿಗೆ ಯುಗಚಿ ಅನ್ನುವಂತಹ ಒಂದು ನದಿ ಬಂದು ಸೇರುತ್ತೆ. ಹೇಮಾವತಿ ನದಿಗೆ ಯಾವ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ, ಗೋರೂರು ಡ್ಯಾಮ್. ಕಾವೇರಿ ನದಿ ಮುಂದೆ ಅಬ್ಬೆ ಫಾಲ್ಸ್ ಅನ್ನುವಂತಹ ಒಂದು ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ. ಆಮೇಲೆ ಶಿವನ ಸಮುದ್ರ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ, ಅದು ಕೂಡ ನೆನಪಿರ್ಬೇಕು. ಜೊತೆಗೆ ಶಿಂಷಾ ನದಿ ಬಂದು ಸೇರುತ್ತೆ ಕಾವೇರಿ ನದಿಗೆ. ಶಿಂಷಾ ನದಿ ಸೇರುತ್ತೆ, ಅರ್ಕಾವತಿ ನದಿ ಸೇರುತ್ತೆ. ಅರ್ಕಾವತಿ ನದಿಯ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಸ್ಲೈಡ್ ಇಲ್ಲ. ಹಿಂದಿನ ವಿಡಿಯೋದಲ್ಲಿ ಅರ್ಕಾವತಿ ನದಿ ವ್ಯವಸ್ಥೆ ಅಂದ್ರೆ ಯಾವ್ಯಾವ ಉಪನದಿಗಳಿದೆ ಅರ್ಕಾವತಿಗೆ, ಕಾವೇರಿ ಬಂದು ಸೇರುತ್ತೆ ಅನ್ನುವಂಥದ್ದು ನಾನು ಹೇಳಿದ್ದೀನಿ. ಅಲ್ಲಿ ಯಾವ್ದು ಸುವರ್ಣಮುಖಿ ನದಿ ಅವೆಲ್ಲ ಬಂದು ಸೇರುವಂಥದ್ದು ಅರ್ಕಾವತಿ ನದಿಗೆ ಸೇರುವಂಥದ್ದು. ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನೋಡಿ ಅದರ ಬಗ್ಗೆ. ಹಾಗೆ ಲಕ್ಷ್ಮಣ ತೀರ್ಥ ಅನ್ನುವಂಥ ಒಂದು ಉಪನದಿ ಬಂದು ಸೇರುತ್ತೆ. ಇದರಿಂದ ಒಂದು ಫಾಲ್ಸ್ ಕೂಡ ಇದೆ, ಇರುಪ್ಪು ಫಾಲ್ಸ್ ಅಂತ. ಇರುಪ್ಪು ಫಾಲ್ಸ್ ಅನ್ನುವಂಥದ್ದು ಲಕ್ಷ್ಮಣ ತೀರ್ಥ ನದಿಯಿಂದ ಒಂದು ನಿರ್ಮಾಣ ಆಗಿರುವಂಥದ್ದು. ನಂತರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ KRS ಡ್ಯಾಮ್ ಇರುವಂಥದ್ದು, ಕರ್ನಾಟಕದಲ್ಲಿ ಇರುವಂಥದ್ದು. ನಂತರ ಇನ್ನು ಹೊಗೆ ಕೆನಾಲ್ ಫಾಲ್ಸ್, ಇದು ಕೂಡ ನಮ್ಮ ಒಂದು ಗಡಿಭಾಗದಲ್ಲಿ ಕಂಡು ಬರುತ್ತೆ. ಇದು ಕೇರಳ ಮತ್ತು ಚಾಮರಾಜನಗರ ಜಿಲ್ಲೆಯ ಒಂದು ಗಡಿಭಾಗದಲ್ಲಿ ಈ ಹೊಗೆ ಕೆನಾಲ್ ಫಾಲ್ಸ್ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಕಬಿನಿ ಅನ್ನುವಂಥದ್ದು ಕೇರಳದಲ್ಲಿ ಹುಟ್ಟುವಂಥದ್ದು ನದಿ. ಜೊತೆಗೆ ಇದಕ್ಕೆ ಡ್ಯಾಮ್ ಕೂಡ ನಾವು ಮೈಸೂರಲ್ಲಿ ಕಟ್ಟಿದ್ದೀವಿ.
ಮೈಸೂರಲ್ಲಿ ಈ ಡ್ಯಾಮ್ ಇರುವಂಥದ್ದು, ಅದು ಕೂಡ ನಾನು ಚರ್ಚೆಯನ್ನು ಮಾಡ್ತಾ ನಿಮ್ಗೆ ಹೇಳ್ತೇನೆ. ಜೊತೆಗೆ ಭವಾನಿ ನದಿ, ನೋಯಲ್ ನದಿ, ಅಮರಾವತಿ ಒಂದು ಪ್ರದೇಶದಲ್ಲಿ ನೀಲ್ನಿತಿ, ಇವೆಲ್ಲ ಕಾವೇರಿಯ ಒಂದು ಪ್ರಮುಖವಾದಂತಹ ಉಪನದಿಗಳು. ತುರುವಿನ ಹಳ್ಳ ಅನ್ನುವಂಥದ್ದು, ಸರಭಂಗ ಅನ್ನುವಂಥದ್ದು, ಇವೆಲ್ಲ ಉಪನದಿಗಳು. ಇದು ಒಂದು ತಮಿಳುನಾಡಿನ ಭಾಗದಲ್ಲಿ ಕಂಡು ಬರುವಂತಹ ಒಂದು ಉಪನದಿಗಳು. ನಮ್ಮ ಕರ್ನಾಟಕದಲ್ಲಿ ಇವೆಲ್ಲ ಬರುವಂಥದ್ದು ಇಲ್ಲಿವರೆಗೂ ಬರುತ್ತೆ. ಕಬಿನಿ ಜಲಾಶಯ ಅಷ್ಟೇ ಇರೋದು, ಆದ್ರೆ ಇಲ್ಲಿವರೆಗೂ ಬರುವಂಥದ್ದು. ಇದಿಷ್ಟು ಕರ್ನಾಟಕದಲ್ಲಿ ಕಂಡು ಬರುವಂತಹ ಒಂದು ಕಾವೇರಿ ನದಿಯ ಉಪನದಿ ವ್ಯವಸ್ಥೆಗಳು ಯಾವ್ಯಾವಿದೆ ಅನ್ನುವಂಥದ್ದು ನಾನು ಚರ್ಚೆಯನ್ನ ಮಾಡ್ತಾ ಇರ್ತೇನೆ, ನಿಮ್ಗೆ ಗೊತ್ತಾಗುತ್ತೆ ಅದರ ಬಗ್ಗೆ. ಇಲ್ಲಿ ಮೊದಲನೇದಾಗಿ KRS ಡ್ಯಾಮ್ ಬಗ್ಗೆ ನಾನು ತಿಳಿಸ್ತೇನೆ. KRS ಡ್ಯಾಮ್ ಅನ್ನುವಂಥದ್ದು ಮೂಲತಃ ಮಂಡ್ಯ ಡಿಸ್ಟಿಕ್ ನಲ್ಲಿ ಕಂಡು ಬರುವಂತದ್ದು. ಸುಮಾರು 1911ರಲ್ಲಿ ನಿರ್ಮಾಣವನ್ನ ಪ್ರಾರಂಭ ಮಾಡಿರುವಂತದ್ದು. ಹಾಗೆ 1937ರಲ್ಲಿ ಇದರ ಓಪನಿಂಗ್ ಆಗಿರುವಂಥದ್ದು. ಇಲ್ಲಿ ಜಲಾನಯನ ಪ್ರದೇಶವನ್ನ ನೋಡೋದಾದ್ರೆ 10,619 ಚದರ ಕಿಲೋಮೀಟರ್ ಈ ಒಂದು KRS ಡ್ಯಾಮ್ ನಿಂದ ಜಲಾನಯನ ಪ್ರದೇಶ ಉಂಟಾಗಿರುವಂತದ್ದನ್ನ ನೋಡ್ತೇವೆ. ಇಲ್ಲಿ ಕಾವೇರಿ ನದಿಯಿಂದ ಉಗಮವಾಗಿರುವಂತದ್ದು ಈ ಒಂದು ಜಲಾಶಯ. ಹಾಗೆ ಗುರುತ್ವ ಅಣೆಕಟ್ಟು ಕೂಡ ಈ ಒಂದು ಅಣೆಕಟ್ಟು ಆಗಿರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಕಲ್ಲನೈ ಅಣೆಕಟ್ಟು, ಇದು ತಾಂಜಾವೂರು ಜಿಲ್ಲೆ ತಮಿಳುನಾಡಿನಲ್ಲಿ ಕಂಡು ಬರುವಂತದ್ದು. ಇದು ಕೂಡ ನಮ್ಮ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟುವಂತಹ ಅಣೆಕಟ್ಟು. ಕರ್ನಾಟಕದಲ್ಲಿಲ್ಲ ಈ ಅಣೆಕಟ್ಟು, ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಅಣೆಕಟ್ಟು. ಚೋಳ ರಾಜವಂಶದ ಕರಿಕಾಲ ಚೋಳ ಈ ಒಂದು ಅಣೆಕಟ್ಟನ್ನ ಕಟ್ಟಿರುವಂತದ್ದು, ಕಲ್ಲನೈ ಅನ್ನುವಂತಹ ಅಣೆಕಟ್ಟು. ಇನ್ನೊಂದು ಅಣೆಕಟ್ಟು ಬರುತ್ತೆ, ಬಹಳ ಫೇಮಸ್ ಆದಂತಹ ಅಣೆಕಟ್ಟು, ಭಾರತದ ಪ್ರಮುಖವಾದಂತಹ ಒಂದು ಅಣೆಕಟ್ಟುಗಳಲ್ಲೂ ಕೂಡ ಮೆಟ್ಟೂರು ಅಣೆಕಟ್ಟು ಕೂಡ ಫೇಮಸ್ ಇರುವಂತದ್ದು. ಸೇಲಂ ಜಿಲ್ಲೆಯ ತಮಿಳುನಾಡು ಸ್ಟೇಟ್ ಡಿಸ್ಟಿಕ್ಗೆ ಬರುತ್ತೆ ತಮಿಳುನಾಡು ಸ್ಟೇಟ್ ನಲ್ಲಿ ಮೆಟ್ಟೂರು ಅನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಅಣೆಕಟ್ಟನ್ನ ಕಟ್ಟಿರುವಂತದ್ದು. 1934ರಲ್ಲಿ ಈ ಒಂದು ಅಣೆಕಟ್ಟನ್ನ ಕಟ್ಟಿರುವಂತದನ್ನ ನಾವು ನೋಡ್ತೇವೆ. ನಂತರದಲ್ಲಿ ಈ ಮೆಟ್ಟೂರು ಅಣೆಕಟ್ಟು ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ನಾನು ಹಂಚ್ಕೋಬೇಕಾಗತ್ತೆ. ಈ ಮೆಟ್ಟೂರು ಅಣೆಕಟ್ಟು ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡೋದಾದ್ರೆ 1934ರಲ್ಲಿ ಈ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಇದು ತಮಿಳುನಾಡಿನ ಸೇಲಂ ಜಿಲ್ಲೆಯ ಒಂದು ಮೆಟ್ಟೂರು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಅಣೆಕಟ್ಟು ನಿರ್ಮಾಣ ಆಗಿರುವಂತದ್ದು. ಇದು ಕಲ್ಲಿನ ಗುರುತ್ವಾಕರ್ಷಣೆಯ ಅಣೆಕಟ್ಟು, ಬಹಳ ವಿಶೇಷವಾದಂತಹ ಅಣೆಕಟ್ಟು. ಸ್ಟ್ಯಾನ್ಲಿ ಅನ್ನುವಂತಹ ಒಂದು ಜಲಾಶಯವನ್ನ ಈ ಒಂದು ಅಣೆಕಟ್ಟು ಕೂಡ ನಿರ್ಮಾಣವನ್ನ ಮಾಡುತ್ತೆ. ಜೊತೆಗೆ ಈ 1937ರಲ್ಲಿ ಅಣೆಕಟ್ಟಿನ ಒಂದು ಬುಡದಲ್ಲಿ ಈ ಒಂದು ಮೆಟ್ಟೂರು ಜಲವಿದ್ಯುತ್ ಮತ್ತು ಉಷ್ಣ ಜಲವಿದ್ಯುತ್ ಸ್ಥಾವರವನ್ನ ಸುಮಾರು 32 ಮೆಗಾವ್ಯಾಟ್ ಜಲವಿದ್ಯುತ್ ಅನ್ನ ಈ ಒಂದು ಅಣೆಕಟ್ಟಿನಿಂದ ಒಂದು ಉತ್ಪಾದನೆಯನ್ನ ಮಾಡ್ತಾ ಇರುವಂತದ್ದು, ಜಲವಿದ್ಯುತ್ತನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಣೆಕಟ್ಟಿಗೆ ಹೊಂದಿಕೊಂಡಂತೆ ಒಂದು ಉದ್ಯಾನವನವನ್ನು ಕೂಡ ಇಲ್ಲಿ ಸ್ಥಾಪನೆ ಆಗಿರುವಂತದ್ದು. ಜೊತೆಗೆ ಮುನಿಯಪ್ಪನ್ ಅನ್ನುವಂತಹ ಅಯ್ಯನರ್ ಅನ್ನುವಂತಹ ಒಂದು ಪ್ರತಿಮೆಯನ್ನ ಕೂಡ ನಾವು ಈ ಒಂದು ಅಣೆಕಟ್ಟಿನ ಪ್ರದೇಶದಲ್ಲಿ ಕಂಡು ಬರುತ್ತೆ. ಕೆಲವು ಭಾಗದಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಭಾಗದ ಒಂದು ಅಂತಹ ಈ ಅಣೆಕಟ್ಟು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಯಾರು ಒಂದು ಮುನ್ನುಸ್ತರಿಯ ಇದ್ರೋ ಅವರನ್ನ ಒಂದು ಪ್ರತಿಮೆಯನ್ನು ಕೂಡ ನಾವು ಕೆಲವೊಂದು ಅಣೆಕಟ್ಟಿನ ಭಾಗದಲ್ಲಿ TB ಡ್ಯಾಮ್ ನಲ್ಲೂ ಕೂಡ ನೀವು ನೋಡ್ತೀರಾ. TB ಡ್ಯಾಮ್ ನಲ್ಲೂ ಕೂಡ ಒಂದು ಮೂರ್ತಿ ಇದೆ, ಯಾರ್ದು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂತರ ಇದು ಮೆಟ್ಟೂರು ಅಣೆಕಟ್ಟಿನ ಬಗ್ಗೆ ಇರುವಂತದ್ದನ್ನ ನಾನು ತಿಳಿಸಿದ್ದೀನಿ. ಇನ್ನು ನಂತರದಲ್ಲಿ ಕೆಲವೊಂದು ಜಲಪಾತಗಳು ಕಾವೇರಿ ನದಿಗೆ ಇರುವಂತದ್ದು. ಮೊದಲನೇದಾಗಿ ಅಬ್ಬಿ ಫಾಲ್ಸ್ ಅಥವಾ ಅಬ್ಬೆ ಫಾಲ್ಸ್ ಅಂತ ಕರಿತೇವೆ. ಮಡಿಕೇರಿಯಿಂದ 8 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಲಪಾತ ಇರುವಂತದ್ದು.
ಸುಮಾರು 30ರಿಂದ 40 ಅಡಿ ಎತ್ತರದಿಂದ ಈ ಒಂದು ಒಂದು ಜಲಪಾತ ನಿರ್ಮಾಣ ಆಗಿರುವಂತದ್ದು. ಅಡಿ ಎತ್ತರದಿಂದ ಬೀಳುತ್ತೆ. ಅಬ್ಬಿ ಫಾಲ್ಸ್ ಅನ್ನುವಂಥದ್ದು ಕಾವೇರಿ ನದಿಯ ಒಂದು ಜಲಪಾತ ಇದು. ಇನ್ನು ನಿಮ್ಗೆಲ್ಲ ಗೊತ್ತಿದೆ ಶಿವನ ಸಮುದ್ರ ಜಲಪಾತ. ಇದು ಏಷ್ಯಾದಲ್ಲೇ ಒಂದು ಈ ಜಲವಿದ್ಯುತ್ ಅನ್ನ ಮೊದಲ ಬಾರಿಗೆ 1902ರಲ್ಲಿ ಈ ಒಂದು ಜಲಪಾತದಿಂದ ನಿರ್ಮಾಣ ಮಾಡಿರುವಂತದನ್ನ ನಾವು ನೋಡ್ತೇವೆ. ಭರಚುಕ್ಕಿ ಜಲಪಾತ, ಗಗನಚುಕ್ಕಿ ಜಲಪಾತ, ಇವೆಲ್ಲ ಜಲಪಾತಗಳು ಒಟ್ಟಾಗಿ ಈ ಒಂದು ದೊಡ್ಡ ಜಲಪಾತವೇ ಆಗಿರುವಂತ ಶಿವನ ಸಮುದ್ರ ಜಲಪಾತದಲ್ಲಿ ಆಗಿರುವಂತದ್ದನ್ನ ನಾವು ನೋಡುವಂಥದ್ದು. ಭಾರತದ ಕರ್ನಾಟಕದ ಗಡಿಯಲ್ಲಿ ಇರುವಂತಹ ಒಂದು ಜಲಪಾತಗಳ ಸಮೂಹ ಅಂತಾನೂ ಕೂಡ ಇದನ್ನ ಕರೆಯುವಂಥದ್ದು. ನಂತರದಲ್ಲಿ ಹೊಗೆಕನಾಲ್ ಫಾಲ್ಸ್ ಅನ್ನುವಂಥದ್ದು, ಇದು ಕೂಡ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆ ಮತ್ತು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಒಂದು ಗಡಿ ಭಾಗದಲ್ಲಿ ಈ ಒಂದು ಜಲಪಾತ ನಿರ್ಮಾಣ ಆಗಿರುವಂತದ್ದು. ಸುಮಾರು 20 ಮೀಟರ್ ಎತ್ತರದಿಂದ ಧುಮುಕುವಂತಹ ಒಂದು ಜಲಪಾತ ಇದಾಗಿರುವಂತದ್ದು. ಇನ್ನೊಂದು ಜಲಪಾತ ಬರುತ್ತೆ, ಇರುಪ್ಪು ಜಲಪಾತ ಅಥವಾ ಇಪ್ಪು ಫಾಲ್ಸ್ ಅಂತ ಕರಿತೀವಿ. ಅಥವಾ ನಾವು ಕರ್ನಾಟಕದಲ್ಲಿ ಇದನ್ನ ಲಕ್ಷ್ಮಣ ತೀರ್ಥ ಜಲಪಾತ ಅಂತಾನೂ ಕರೆಯುವಂಥದ್ದು. ಈ ಒಂದು ಜಲಪಾತ ಲಕ್ಷ್ಮಣ ತೀರ್ಥ ನದಿಯಿಂದ ಉಗಮವಾಗಿರುವಂತದ್ದನ್ನ ನಾವು ನೋಡುವಂಥದ್ದು. ಪ್ರಮುಖವಾದಂತಹ ಉಪನದಿಗಳ ಬಗ್ಗೆ ನೋಡ್ಬೇಕಾಗತ್ತೆ. ಮೊದಲನೇದಾಗಿ ಮೊದಲ ಉಪನದಿನೇ ಬಗ್ಗೆ ನೋಡ್ಬಿಡೋಣ. ಯಾವುದು ಅಂದ್ರೆ ಹಾರಂಗಿ. ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಮೊದಲ ಒಂದು ಉಪನದಿ ಅಂತ ಬಂದ್ರೆ ಹಾರಂಗಿ. ನೋಡಿ, ಇದು ಕೊಡಗಿನ ಒಂದು ಪಶ್ಚಿಮ ಘಟ್ಟಗಳ ಒಂದು ಪುಷ್ಪಗಿರಿ ಅನ್ನುವಂತಹ ಬೆಟ್ಟಗಳಲ್ಲಿ ಈ ಒಂದು ನದಿ ಉಗಮಿಸುವಂಥದ್ದು. ಸುಮಾರು 419.58 ಜಲಾನಯನ ಪ್ರದೇಶವನ್ನ ಇದು ಹೊಂದಿರುವಂಥದ್ದು. ಹಾರಂಗಿಯು ಕರ್ನಾಟಕದ ಮೊದಲ ಪ್ರಮುಖ ಉಪನದಿ. ಯಾವ ಒಂದು ನದಿಗೆ? ಕಾವೇರಿ ನದಿಗೆ ಮೊದಲ ಪ್ರಮುಖ ಉಪನದಿಯಾಗಿರುವಂಥದ್ದು. ಹಾರಂಗಿ ಉದ್ದವು ಅದರ ಮೂಲದಿಂದ ಕಾವೇರಿ ನದಿಯನ್ನ ಸೇರುವವರೆಗೂ ಸುಮಾರು 50 ಕಿಲೋಮೀಟರ್ ಅಂದ್ರೆ 31 ಮೈಲಿ ಇರುವಂಥದ್ದು. ಹಾರಂಗಿಗೆ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹುದ್ಗೂರು ಬಳಿ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಹಾರಂಗಿ ಅಣೆಕಟ್ಟು ಅನ್ನುವಂಥದ್ದು ಹಾರಂಗಿ ನದಿಗೆ ಕೊಡಗು ಡಿಸ್ಟ್ರಿಕ್ಟ್ ನಲ್ಲಿ ಮಾಡಿರುವಂಥದ್ದು. ಇನ್ನು ಪ್ರಮುಖವಾದಂತಹ ಉಪನದಿಗಳಾದಂತಹ ಒಂದೊಂದೇ ಸ್ಟಾರ್ಟ್ ಮಾಡೋಣ. ಹೇಮಾವತಿ ಅನ್ನುವಂಥದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನ ಮೂಡಿಗೆರೆ ತಾಲೂಕಿನ ಒಂದು ಚೌಳಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಹುಟ್ಟುವಂಥದ್ದು. ದಕ್ಷಿಣಾಭಿಮುಖವಾಗಿ ಹರಿಯುವಂತಹ ಒಂದು ಉಪನದಿ ಕಾವೇರಿಯ ಉಪನದಿಯಾಗಿ ಕಂಡುಬರುತ್ತೆ. ಜೊತೆಗೆ ಸೋಮಾವತಿ, ದೊಡ್ಡಹಳ್ಳ, ಕಪಿಲ ಈ ಒಂದು ಪ್ರಮುಖವಾದಂತಹ ಒಂದು ಅದಕ್ಕೆ ಸೇರಿಕೊಳ್ಳುವಂತಹ ಉಪನದಿಗಳು, ಸಣ್ಣ ಸಣ್ಣ ಹಳ್ಳಗಳು ಇವು ಪೂರ್ವಾಭಿಮುಖವಾಗಿ ಹರಿದು ಹಾಸನ, ಅರಕಲಗೂಡುಗಳನ್ನ ಬೇರ್ಪಡಿಸಿ ಗೋರೂರು ಬಳಿ ಯುಗಚಿ ನದಿಯನ್ನ ಬಂದು ಸೇರುತ್ತೆ. ಯಾವುದು? ಹೇಮಾವತಿ ನದಿ. ಯುಗಚಿ ನದಿಯಲ್ಲಿ ನೋಡೋದಾದ್ರೆ ಇದು ಕೂಡ ಹಾಸನ ಜಿಲ್ಲೆಯ ಒಂದು ಜೀವನಾಡಿಯಾಗಿರುವಂಥದ್ದು. ಇದು ಕೃಷ್ಣರಾಜ ಸಾಗರದ ಒಂದು ನೈಋತ್ಯ ಭಾಗದಲ್ಲಿ ಕಾವೇರಿಯನ್ನ ಬಂದು ಸೇರುತ್ತೆ. ಮಂಡ್ಯ ಡಿಸ್ಟಿಕ್ಗೆ ಬಂದು ಇಲ್ಲಿ ಜಾಯಿಂಟ್ ಆಗುವಂಥದ್ದು. ಸುಮಾರು ಹಾಸನ ಡಿಸ್ಟಿಕ್ ಅಲ್ಲಿ ಸುಮಾರು 182 ಕಿಲೋಮೀಟರ್ ದೂರವನ್ನ ಈ ಒಂದು ನದಿ ಹರಿಯುವಂಥದ್ದು. ಹೇಮಾವತಿ, ಈ ಹಿಂದೆ ನಾನು ಹೇಳದ್ನಲ್ಲ ನಿಮ್ಗೆ ಹೇಮಾವತಿ ನದಿ ಅಂತ ಹೇಳಿ, ಆ ಹೇಮಾವತಿ ನದಿಗೆ ಗೋರೂರು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಆಗ್ಲೇ ಹೇಳಿದೇನಂತ ಭಾವಿಸ್ಕೊಳ್ತೇನೆ. ಇಲ್ಲಿ ಸುಮಾರು ಹಾಸನ ಮತ್ತು ಮಂಡ್ಯ, ತುಮಕೂರು ಜಿಲ್ಲೆಗಳಲ್ಲಿ ಈ ಒಂದು ಪ್ರದೇಶಕ್ಕೆ ಈ ಅಣೆಕಟ್ಟಿಂದ ಸಾಕಷ್ಟು ನೀರಾವರಿ ಸೌಲಭ್ಯ ಉಂಟಾಗಿರುವಂಥದ್ದು. ಇನ್ನೊಂದು ಉಪನದಿ ಬರುತ್ತೆ ಶಿಂಷಾ ನದಿ. ಶಿಂಷಾ ಅನ್ನುವಂಥದ್ದು ತುಮಕೂರು ಜಿಲ್ಲೆಯ ದೇವರಾಯನದುರ್ಗದ ದಕ್ಷಿಣಕ್ಕೆ ಹುಟ್ಟುವಂಥದ್ದು. ತುರುವೇಕೆರೆ ಭಾಗದಲ್ಲಿ ಕಾವೇರಿ ಒಂದು ನದಿಯ ಒಂದು ಉಪನದಿಯಾಗಿ ಇದು ಕಂಡು ಬರುತ್ತೆ. ಕುಣಿಗಲ್ ಮೂಲಕವಾಗಿ ಮದ್ದೂರಿಗೆ ಹರಿಯುವಾಗ ಮದ್ದೂರು ಹೊಳೆ ಅಂತಾನೆ ಇದನ್ನ ಕರೆಯುವಂಥದ್ದು. ಮದ್ದೂರು ಭಾಗದಲ್ಲಿ ಹರಿಬೇಕಾದ್ರೆ ಇದು ಕಿರಂಗೂರಿನ ಬಳಿ ಮಂಡ್ಯ ಡಿಸ್ಟಿಕ್ ನ ಬಂದು ಜಾಯಿಂಟ್ ಆಗುತ್ತೆ. ನಂತರ ಶಿವನ ಸಮುದ್ರವನ್ನ ಪ್ರವೇಶಿಸಿ
ಕಾವೇರಿ ನದಿಯನ್ನ ಸೇರುವಂತಹ ಒಂದು ನದಿಯಾಗಿರುವಂಥದ್ದು ಶಿಂಷಾ ನದಿ. ಇದು ಮಳೆಗಾಲದಲ್ಲಿ ಮಾತ್ರ ಹರಿಯುವಂಥದ್ದು, ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕಡಿಮೆ ಇರುವಂತಹ ಒಂದು ನದಿಯಾಗಿರುವಂಥದ್ದು. ಇದಕ್ಕೆ ಕಡಬ ಮತ್ತು ತುರುವೇಕೆರೆ ಮಾರ್ಕೋನಹಳ್ಳಿಯಲ್ಲಿ ಕೂಡ ಈ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಜೊತೆಗೆ ಶಿಂಷಾ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಕೂಡ ಸ್ಥಾಪನೆ ಮಾಡಿರುವಂಥದ್ದು ಈ ಒಂದು ನದಿಗೆ, ಶಿಂಷಾ ನದಿಗೆ. ಲಕ್ಷ್ಮಣ ತೀರ್ಥ ಬಹಳ ಫೇಮಸ್ ಆದಂತಹ ನದಿ. ಕೊಡಗಿನ ಬ್ರಹ್ಮಗಿರಿಯ ದೇವದಾಸಿ ಬೆಟ್ಟದ ಮುನಿಕಾಡಿನಲ್ಲಿ ಈ ಒಂದು ನದಿ ಹುಟ್ಟುವಂಥದ್ದು. ಲಕ್ಷ್ಮಣ ತೀರ್ಥ ಮತ್ತು ಕೆರೆಹೊಳೆ ವಿರಾಜಪೇಟೆಯಲ್ಲಿ ಬಂದು ಇದಕ್ಕೆ ಜಾಯಿನ್ ಆಗುವಂಥದ್ದು ನೋಡ್ತೇವೆ. ಇರ್ಪು ಬಳಿ ಈ ಒಂದು ಜಲಪಾತವನ್ನ ಕೂಡ ನಾವು ಈ ಲಕ್ಷ್ಮಣ ತೀರ್ಥಕ್ಕೆ ಗಮನಿಸುವಂಥದ್ದು. ನಂತರ ಮೈಸೂರು ಭಾಗಕ್ಕೆ ಬಂದು ಈ ಹರಿದು ಬಂದು KR ನಗರದ ಬಳಿ ಒಂದು ಕಾವೇರಿ ನದಿಯನ್ನ ಸೇರುವಂತಹ ನದಿ ಲಕ್ಷ್ಮಣ ತೀರ್ಥ ಆಗಿರುವಂಥದ್ದು. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ಗಳನ್ನು ಕೂಡ ನಾವು ನೋಡ್ತಾ ಬರುವಂಥದ್ದು. ಕೊಡಗಿನಲ್ಲಿ ಲಕ್ಷ್ಮಣ ತೀರ್ಥ ಅನ್ನುವಂತಹ ಒಂದು ಜಲಾಶಯನ ಕೂಡ ನಿರ್ಮಾಣ ಮಾಡಿದ್ದಾರೆ 1893ರಲ್ಲಿ. ಜೊತೆಗೆ ರಾಮೇನಹಳ್ಳಿ, ಮಳವಾಡಿ ಮತ್ತೆ ಸಾಗರಕಟ್ಟೆ, ಕಿರಿಯೂರಲ್ಲೂ ಕೂಡ ಈ ಒಂದು ಅಣೆಕಟ್ಟನ್ನ ಲಕ್ಷ್ಮಣ ತೀರ್ಥ ನದಿಗೆ ನಿರ್ಮಾಣ ಮಾಡಿರುವಂಥದ್ದು. ಹಾರಂಗಿ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಮೊದಲ ಒಂದು ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು. ಇನ್ನು ಕಬಿನಿ ನದಿ ಅಥವಾ ಕಪಿಲಾ ನದಿ ಅಂತ ಕರಿತೀವಿ. ಇದು ಕೇರಳ ಭಾಗದ ಒಂದು ವಯನಾಡಿನ ಪ್ರದೇಶದಲ್ಲಿ ಹುಟ್ಟುವಂಥದ್ದು. ಇದು ಹುಟ್ಟಿ ಕರ್ನಾಟಕದ ಭಾಗಕ್ಕೆ ಹರಿತಾ ಬರುತ್ತೆ. ಕರ್ನಾಟಕ ಭಾಗಕ್ಕೆ ಹರಿದು ಬಂದು ಮೈಸೂರು ಜಿಲ್ಲೆಯ ಪ್ರಾಂತ್ಯದಲ್ಲಿ ಕಾವೇರಿ ನದಿಯನ್ನ ಸೇರುವಂಥದ್ದು. ಇದಕ್ಕೆ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕೂಡ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದೀವಿ ನಾವು ಕಬಿನಿ ನದಿಗೆ ಅಥವಾ ಕಪಿಲಾ ನದಿಗೆ. ಈ ಹೆಗ್ಗಡ ಕೋಟೆಯಲ್ಲಿ ಒಂದು ಅಣೆಕಟ್ಟನ್ನು ಕೂಡ ನಾವು ನಿರ್ಮಾಣ ಮಾಡಿರುವಂಥದ್ದು ನಾವು ನೋಡ್ತೇವೆ. 1974ರಲ್ಲಿ ಕಪಿಲಾ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ವಿ. ಈ ಭಾಗದಿಂದ ಮೈಸೂರು, ಬೆಂಗಳೂರಿನ ಭಾಗಕ್ಕೆ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನ ಕೂಡ ಈ ಒಂದು ನದಿಯಿಂದ ಮಾಡಿಕೊಟ್ಟಿರುವಂಥದ್ದು. ಇದಿಷ್ಟು ಕರ್ನಾಟಕದ ಭಾಗದಲ್ಲಿ ಹರಿಯುವಂತಹ ಪ್ರಮುಖವಾದಂತಹ ಉಪನದಿಗಳು ಯಾವ್ಯಾವಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ನಾನು ನಿಮಗೆ ತಿಳಿಸಿದ್ದೀನಿ. ಇಲ್ಲಿ ನಿಮ್ಗೆ ಮ್ಯಾಪ್ ನಲ್ಲಿ ನಿಮ್ಗೆ ತೋರಿಸೋದಾದ್ರೆ ನೋಡಿ, ಶಿಂಷಾ, ಒಂದ್ ಸೆಕೆಂಡ್, ಹೇಮಾವತಿ, ಶಿಂಷಾ, ಅರ್ಕಾವತಿ ಅನ್ನುವಂಥದ್ದು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಗಮನಿಸಿದ್ರೆ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗಿದೆ ಅರ್ಕಾವತಿಯ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಹಾರಂಗಿ ತಿಳಿಸಿದ್ದೀನಿ, ಪ್ರಮುಖವಾದಂತಹ ಮೊದಲ ಉಪನದಿ ಕಾವೇರಿ ನದಿಗೆ. ಲಕ್ಷ್ಮಣ ತೀರ್ಥ, ಕಬಿನಿ ಅನ್ನುವಂಥದ್ದು ಕೇರಳದಲ್ಲಿ ಹುಟ್ಟುತ್ತೆ, ಬಂದು ಸೇರುವಂಥದ್ದು ಕಾವೇರಿ ನದಿಗೆ. ಜೊತೆಗೆ ಹೊಗೆಕನಾಲ್ ಫಾಲ್ಸ್ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಕೂಡ ನಾನು ಹೇಳಿದ್ದೀನಿ, ಎಲ್ಲಿ ಫಾಲ್ಸ್ ಇದು ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಜೊತೆಗೆ ಇವೆಲ್ಲ ಏನಿದೆ, ಕನೈ ಡ್ಯಾಮ್ ಆಗಿರ್ಬೋದು, ಸರಭಂಗ ಹೊಳೆ ಆಗಿರ್ಬೋದು, ತುರುಪನಹಳ್ಳಿ ಆಗಿರ್ಬೋದು, ಹಾಗೆಯೇ ಅಮರಾವತಿಯಲ್ಲಿ ನಾಗನೀತಿ ಅನ್ನುವಂಥದ್ದು, ನೋಯಲ್, ಭವಾನಿ, ಇವೆಲ್ಲ ತಮಿಳುನಾಡಿನಲ್ಲಿ ಹರಿಯುವಂತಹ ಕಾವೇರಿಯ ಉಪನದಿಗಳು. ಬಂದು ಕಾವೇರಿ ನದಿಗೆ ಜಾಯಿಂಟ್ ಆಗುವಂತಹ ಉಪನದಿಗಳು. ಇದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡಿಲ್ಲ. ಪ್ರಮುಖವಾದಂತಹ ಕಾವೇರಿ ನದಿಯ ಅಣೆಕಟ್ಟುಗಳು ಮತ್ತೆ ಕರ್ನಾಟಕದ ಭಾಗದಲ್ಲಿ ಇರುವಂತಹ ಒಂದು ಜಲಪಾತಗಳು, ಅಣೆಕಟ್ಟುಗಳು, ಕಾವೇರಿ ನದಿಯ ಉಪನದಿಗಳ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಈ ಒಂದು ಭಾಗದ ಒಂದು ಉಪನದಿಗಳು ಏನೇನಿದಾವೆ ಅದು ಎಡದಂಡೆಯ ಉಪನದಿಗಳು. ಈ ಭಾಗದ ಒಂದು ಏನು ಉಪನದಿಗಳೇನಿದಾವೆ ಇದು ಬಲದಂಡೆಯ ಉಪನದಿಗಳು. ಇದರ ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೂ ನೀವು ತೆಗೆದುಕೊಳ್ಳಿ, ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ಕೊಳ್ತಾ, ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಪಾಲಾರ್ ಪೆರಿಯಾರ್ ನದಿಯ ವ್ಯವಸ್ಥೆ ಬಗ್ಗೆ ತಿಳಿಸ್ತೇನೆ. ಅಲ್ಲಿಗೆ ನಮ್ಮ ಒಂದು ಕರ್ನಾಟಕದ ಭಾಗದಲ್ಲಿ ಹರಿಯುವಂತಹ ಒಂದು ಸಂಪೂರ್ಣ ನದಿಯ ವ್ಯವಸ್ಥೆಯನ್ನ ಮುಗಿಸಿಕೊಟ್ಟಿದ್ದೀನಿ ಅಂತ ಭಾವಿಸ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.